ಈಗಾಗಲೇ ನಮ್ಮ ಜೊತೆ ಪ್ರತಿಭಟನಾಕಾರರು ಇದ್ದಾರೆ. ಯಾವ ರೀತಿಯಾದಂಥ ಪ್ರತಿಭಟನೆ ಹಮ್ಮಿಕೊಂಡಿದ್ರು, ಏನೆಲ್ಲ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್, ಯಾವ ರೀತಿಯಾದಂಥ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರಿ? ಸರ್, ಕಳೆದ ಮೂರುವರೆ ವರ್ಷ ಆಯ್ತು. ಸಾಕಷ್ಟು ಜನ ಧಾರವಾಡಕ್ಕೆ ಸ್ಪರ್ಧಾರ್ಥಿಗಳು ಬರ್ತಾರೆ, ಡಿಗ್ರಿ ಮುಗಿಸ್ಕೊಂಡ್ ಬಂದಿದ್ದಾರೆ. ಅವರ ಬರೀ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ವಿದ್ಯಾರ್ಥಿಗಳ ಈ ಪೇಷನ್ಸ್ ಅನ್ನ ಮೀರಿ ಹೋಗಿದೆ ಸರ್. ಏಜ್ ಬಾರ್ ಆಗ್ತಾ ಇದೆ. ಅವರು 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಡಿಸೆಂಬರ್ 31 ಸರ್. 5 ವರ್ಷ ರಿಲ್ಯಾಕ್ಸೇಷನ್ ಯಾವಾಗ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸಿ 5 ವರ್ಷ ಕೊಟ್ಟರೆ ಓಕೆ. ಬಟ್ ಆದ್ರೆ ಸಾಕಷ್ಟು ಬಡವರ ಮಕ್ಕಳು, ರೈತರ ಮಕ್ಕಳು ಸಾಕಷ್ಟು ಧಾರವಾಡಕ್ಕೆ ಬಂದಿದ್ದಾರೆ. ಪಿಜಿಯಲ್ಲಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ, ಕೋಚಿಂಗ್ ಸೆಂಟರ್ ಖರ್ಚು ಮಾಡ್ತಾರೆ. ಆದ್ರೆ ಸರ್ಕಾರ 3 ವರ್ಷ ಆಯ್ತು ಬರೀ ಲೇಟ್ ಧೋರಣೆ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇದೆ ಉತ್ತರ ಕರ್ನಾಟಕ ಭಾಗ ಏನಾಗುತ್ತೆ ಗೊತ್ತಾ, ಕೂಲಿ ಮಾಡಿ ಅಭ್ಯರ್ಥಿ ವಿದ್ಯಾರ್ಥಿಗಳಿಗೆ ಗೊತ್ತಾ ಒಂದು ಸಣ್ಣ ನೌಕರಿ ಹಿಡಿದ್ರೆ ಸಾಕಪ್ಪ, ಜೀವನ ಆಸನ ಆಗುತ್ತೆ ಅಂತ ಹೇಳ್ತಾರ ಸರ್. ಅವ್ರ ಒಟ್ಟು ನಿಮ್ಮ ಎಷ್ಟು ಬೇಡಿಕೆಗಳಿದಾವೆ, ಏನೆಲ್ಲ ಇದಾವೆ ಸರ್ ಬೇಡಿಕೆಗಳು? ಸರ್ ಏನಿಲ್ಲ ಸರ್, ನಮ್ಮ ಬೇಡಿಕೆ ಏನಿಲ್ಲ. ಈಗ ಒಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಆ ಖಾಲಿ ಇರತಕ್ಕಂಥ ಹುದ್ದೆಗಳು ಏನಪ್ಪಾ ಅಂದ್ರೆ ಅತಿ ಬೇಗ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕು. ನೀವು ಅಧಿಸೂಚನೆ ಹೊರಡಿಸಬೇಕಾದ್ರೆ ಅವಾಗ ಒಂದು ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಈಗ ಇಲ್ಲಿ ಏನೋ ಸಾಕಷ್ಟು ಜನ ಏನ್ ಮಾಡ್ತಾರೆ, ಈಗ ಮುಂದೆ ಜೀವನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಇದು ಅವರಿಗೆ ನೊಂದಂತ ಕೆಲವೊಬ್ಬರು ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, 4-5 ಸುಸೈಡ್ ಮಾಡ್ಕೊಂಡಿದ್ದಾರೆ. ಹೌದಾ, ಸುಸೈಡ್ ಮಾಡಿ ಯಾರು ಜವಾಬ್ದಾರಿ? ಹೌದಾ, ತಂದೆ ತಾಯಿ ಧಾರವಾಡಕ್ಕೆ ಹೋದಾಗ ಕಳ್ಸಿರ್ತಾರೆ, ಅವ್ರಿಗೆ ಖರ್ಚು ಕೊಟ್ಟಿರ್ತಾರೆ. ಸರಿಯಾಗಿ ನೇಮಕಾತಿಗೆ ನೀವು ಅಧಿಸೂಚನೆ ಹೊರಡಿಸಿರ್ತಾರೆ, ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಹೌದಾ, ಹಾಗಾಗಿ ನಮ್ಗೆ ಆದಷ್ಟು ಬೇಗ ಹೆಚ್ಚು ಬರೀ ಆದ್ರೆ ಈಗ ಲಾಸ್ಟ್ ಟೈಮ್ KA ಕರೆದ್ರು, ಹೌದಾ ಕರಿತೀವಿ, ಬರೀ ಕೇವಲ ಬೆಳವಣಿಗೆ ಅಷ್ಟೇ, ಅದು ಎಲ್ಲಾ ಜನ ಹಾಕಕ್ಕಾಗೋದಿಲ್ಲ. ನೋಡಿ ಸರ್, ನಮ್ಗೆ ಇಲ್ಲಿ ಧಾರವಾಡದಿರೋ ಅತಿ ಹೆಚ್ಚು ಆಕಾಂಕ್ಷಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಸಣ್ಣ ಹುದ್ದೆ ಸಿಕ್ಕರೆ ಸಾಕಪ್ಪ, ನಮ್ಗೆ ಆರಾಮ್ ನಮ್ ಜೀವನ ನಡೆಸಬೇಕು ಅಂತ ಇರ್ತದೆ. ಅದು ಪೊಲೀಸ್ ಪೇದೆ, ಸಬ್ ಇನ್ಸ್ಪೆಕ್ಟರ್, ಟೀಚರ್ ಪೋಸ್ಟ್, ಆಮೇಲೆ SDA, FDA, ಆಮೇಲೆ KS, ಅದು ಆದದ್ದು ಕೂಡ ಹಗರಣ. ಸೊ ಹಾಗಾಗಿ ಬಿಪೆಡ್ ಎಲ್ಲ ಟೋಟಲಿ 2.5 ಲಕ್ಷ ಅದಾವ. ನಮ್ಗೆ ಗ್ಯಾರಂಟಿಗಿಂತ ಉಚಿತ ಬೇಡ, ನಮ್ಗೆ ಖಚಿತವಾಗಿರುವಂತ ನೀವು ಅಧಿಸೂಚನೆ ಹೊರಡಿಸಿ, ನಮ್ ತಾಕತ್ ಏನಾದ್ರು ಎಕ್ಸಾಮ್ ಅಲ್ಲಿ ತೋರಿಸ್ತೇವೆ. ಹೌದಾ, ಇಷ್ಟು ನಮ್ಮ ಬೇಡಿಕೆ. ಹಾಗಾಗಿ ಈ ನಾವು ಶಾಂತಿಯುತ ಬೇಡಿಕೆ ನೆರವೇರದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಈ ಬೇಡಿಕೆ ಒಂದು ವೇಳೆ ನೆರವೇರದೆ ಹೋದ್ರೆ ನಾವು ಪೂರ ಜಂಜಿ ಹೋರಾಟ ಏನಿಲ್ಲ, ಪೂರ್ತಿ DC ಆಫೀಸು ಅಥವಾ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಪೂರ ಉಪವಾಸ ಸತ್ಯಾಗ್ರಹ ಎಲ್ಲಿತನ ಆಗತ್ತೆ ಅಲ್ಲಿತನ. ಇನ್ನೊಂದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಯರ್ ಕ್ಯಾಲೆಂಡರ್, ಒಂದೇ ನಿಮಿಷ ಎಲ್ಲರೂ ಸುಮ್ಕರಿಪ್ಪ ಎಲ್ಲರೂ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇಯರ್ ಕ್ಯಾಲೆಂಡರ್ ಕರೀತಾರ, ಅಂದ್ರೆ 1 ವರ್ಷ ಇಷ್ಟು ನೋಟಿಫಿಕೇಶನ್ ಅಕ್ಕಾವು, ಇಂಥ ತಾರೀಕಿಗೆ ಎಕ್ಸಾಮ್ ಮಾಡಿದೈತಿ, ನೆಕ್ಸ್ಟ್ ಇಂಥ ತಾರೀಕಿನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೇವೆ ಅಂತಲ್ಲ. ಹಂಗೆ ಇಯರ್ ಕ್ಯಾಲೆಂಡರ್ ಸ್ಟೇಟ್ ಗೌರ್ಮೆಂಟ್ದಾಗ ಬಿಡ್ಬೇಕು. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಹುದ್ದೆ ಇದ್ದಿರ್ತಾವ, ಇಂಥ ಡೇಟಿಗೆ ಎಕ್ಸಾಮ್ ನಡೆಸತಿ, ಇಂಥ ಡೇಟಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಕೊಡ್ತೈತಿ ಅಂತ ಹಿಂಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹೆಂಗೆ ಪ್ರೊಸೆಸ್ ಐತಿ, ಇಲ್ಲಿ ಹಂಗೆ ಪ್ರೊಸೆಸ್ ನಡೆಸ್ಬೇಕು. ಇಂದ ಆನ್ಲೈನ್ ಎಕ್ಸಾಮ್ ತರಬೇಕು ಸ್ಟೇಟ್ ಗೌರ್ಮೆಂಟ್ ಒಳಗೆ. ಈಗ 545 ಮತ್ತಿಂದ ಅಲ್ಲಿ ಎಕ್ಸಾಮ್ ಸ್ಕ್ಯಾಮ್ ಅಕ್ಕಾವ. ಹಿಂಗೆ ಆಗಕ್ಕೆ ಅವಕಾಶ ಕೊಡಬಾರ್ದಂತ ಕಾಸು ಆನ್ಲೈನ್ ಎಕ್ಸಾಮ್ ನಡೆಸ್ಬೇಕಂತ ನಮ್ಮ ಎಲ್ಲ ಆಕಾಂಕ್ಷೆಗಳಿಂದ ಕೇಳ್ಕೊತೇವೆ.